ಮತ್ತೊಂದು ಕಡೆ ರಾಜ್ಯದಲ್ಲಿ ಭ್ರೂಣ ಹತ್ಯೆ ಪ್ರಕರಣದ ಸಂಚಲನ ಉಂಟಾಗಿದೆ. ಭ್ರೂಣ ಹತ್ಯೆ ವಿರುದ್ಧ ಸಮರ ಸಾರಿದ್ದ ರಿಪಬ್ಲಿಕನ್ ಮಂಡ್ಯದ ಆಲೆಮನೆಗೆ ಇದೀಗ ವಿಪಕ್ಷ ನಾಯಕ ಆರ್ ಅಶೋಕ್ ಭೇಟಿಯನ್ನು ಕೊಟ್ಟಿದ್ದಾರೆ. ಆಲೆಮನೆಯನ್ನು ಯಾಕೆ ಸೀಸ್ ಮಾಡಿಲ್ಲ ಅಂತ ಕೇಳಿದ್ದಾರೆ. ನೀವು ಇದರಲ್ಲಿ ಶಾಮೀಲಾಗಿದ್ದಾರೆ ಅಂತೇಳಿ ಪ್ರಶ್ನೆ ಮಾಡಿದ್ದಾರೆ. DHO ಮೋಹನ್ ಅವರನ್ನು ತರಾಟೆಗೆ ತೆಗೆದುಕೊಂಡ ಆರ್ ಅಶೋಕ್ ಆರೋಗ್ಯ ಹಾಗೂ ಪೊಲೀಸ್ ಇಲಾಖೆ ಅಧಿಕಾರಿಗಳಿಗೆ ತರಾಟೆ, ನಿಮ್ಮ ಕಾರ್ಯವೈಖರಿ ಏನು ಅಂತ ಇದರಲ್ಲೇ ಗೊತ್ತಾಗುತ್ತೆ ಅಂತೇಳಿ ಹೇಳಿದ್ದಾರೆ. ಎಷ್ಟರ ಮಟ್ಟಿಗೆ ಕೆಲಸ ಮಾಡಿದ್ದೀರಿ ಅಂತ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಭ್ರೂಣ ಹತ್ಯೆ ವಿರುದ್ಧ ಸಮರ ಸಾರಿತ್ತು ರಿಪಬ್ಲಿಕನ್. ಈಗಲೂ ಕೂಡ ಅದು ಮುಗಿದಿಲ್ಲ. ಈ ದೊಡ್ಡ ಮಟ್ಟದಲ್ಲಿ ಈ ರೀತಿ ಪ್ರತಿಭಟನೆ ಆದ ನಂತರ ರಿಪಬ್ಲಿಕನ್ ನಿರಂತರವಾಗಿ ವರದಿ ಪ್ರಸಾರ ಮಾಡಿದ ನಂತರ ಸದನದಲ್ಲೂ ಕೂಡ ಭಾಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಯಿತು. ಅದಾದ ನಂತರ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಇದಕ್ಕಾಗಿ ಒಂದು ಹೊಸ ರೀತಿಯ ಕಾನೂನನ್ನು ತಿದ್ದುಪಡಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ಜಾಮೀನು ರಹಿತ ವಾರಂಟ್ ಜಾರಿಯಾಗಬೇಕು ಇದಕ್ಕೆ ಸಂಬಂಧಪಟ್ಟವರದು ಅನ್ನುವಂಥ ರೀತಿಯಲ್ಲಿ. ಸೊ ಇದು ರಿಪಬ್ಲಿಕನ್ದ ಬಹಳ ದೊಡ್ಡ ಇಂಪ್ಯಾಕ್ಟ್. ಆಮೇಲೆ ಇಂಪ್ಯಾಕ್ಟ್ ಅನ್ನೋದಕ್ಕಿಂತ ಹೆಚ್ಚಾಗಿ ಇದು ನಿಮ್ಮ ಧ್ವನಿ ಅಂತ ನಾವು ಏನು ಹೇಳ್ತೀವಿ, ನಮ್ಮ ಕರ್ತವ್ಯ ಕೂಡ ಆಗುತ್ತೆ. ಇದೀಗ ಆರ್ ಅಶೋಕ್ ವಿಪಕ್ಷ ನಾಯಕ ಇವತ್ತು ಅಲ್ಲಿಗೆ ಭೇಟಿ ಕೊಟ್ಟಿದ್ದಾರೆ. ಭೇಟಿ ಕೊಟ್ಟು ಆಲೆಮನೆಯನ್ನು ಯಾಕೆ ಸೀಸ್ ಮಾಡಿಲ್ಲ ಅಂತ ಹೇಳಿದ್ದಾರೆ. ಯಾಕಂದರೆ ಆಲೆಮನೆಯಲ್ಲಿ ಎಲ್ಲವೂ ಆಗಿತ್ತು. ಆಲೆಮನೆಯಲ್ಲಿ ಅಂದರೆ ಎಲ್ಲ ಭ್ರೂಣ ಪತ್ತೆ ಮತ್ತು ಹತ್ಯೆ ಅಲ್ಲೇ ಆಗ್ತಾ ಇತ್ತು. ಸೊ ಇದಕ್ಕೆ ಸಂಬಂಧಪಟ್ಟಾಗಿ ಇವತ್ತು ಅವರು ಭೇಟಿಯನ್ನು ಕೊಟ್ಟಿದ್ದಾರೆ. ಅದರ ದೃಶ್ಯಾವಳಿಗಳನ್ನು ಗಮನಿಸಬಹುದು. ಏನು ಹೇಳಿದರು ನಂತರ ಕೇಳಿಸ್ಕೊಳ್ಳಿ. ಏನಿಲ್ಲ, ಹೆಂಗಾಯ್ತು ಅವ್ನು ಆರಾಮಾಗಿ ಬಿಸ್ನೆಸ್ ಮಾಡ್ಕೊಂಡವ್ರೆ. ಆ ರೂಮಲ್ಲೆಲ್ಲ ತಂದು ಈಗ ಬೆಲ್ಲ ತುಂಬಿಟ್ಟವ್ರು. ಸ್ವಲ್ಪ ಕ್ಲಾಸ್ ತಗೊಳ್ಳಿ. ಏನು ಜನಕ್ಕೆ ಏನು ಮೆಸೇಜ್ ಹೋಗ್ತೈತೆ ಮಾಡಿ. ಓಕೆ ಓಕೆ, ಥ್ಯಾಂಕ್ ಯು. ಆಯ್ತಾನಪ್ಪ. ನಾನು ಮಂಡ್ಯದ ಆಡಿಯಾ ಗ್ರಾಮಕ್ಕೆ ಬಂದಿದ್ದೀನಿ. ಭ್ರೂಣಗಳನ್ನು ಸ್ಕ್ಯಾನ್ ಮಾಡೋ ಅಂಥದ್ದು ಬೇರೆ ಬೇರೆ ಜಿಲ್ಲೆಗಳಿಂದ ಇಲ್ಲಿಗೆ ಕರ್ಕೊಂಬಂದು ವೆಹಿಕಲಲ್ಲಿ ಈ ಒಂದು ಆಲೆಮನೆಯಲ್ಲಿ ಅವರಿಗೆ ವಸತಿ ಕೊಟ್ಟು ಇಲ್ಲಿ ಸ್ಕ್ಯಾನಿಂಗ್ ಮಾಡಿ ಏನಾದರೂ ಇನಿಷಿಯಲ್ ಸ್ಟೇಜಲ್ಲಿದ್ದರೆ ಇಲ್ಲೇ ಟ್ಯಾಬ್ಲೆಟ್ ಕೊಟ್ಟು ಇಲ್ಲೇ ಅಬಾರ್ಷನ್ ಮಾಡುವಂಥ ವ್ಯವಸ್ಥೆನೂ ಇದೆ ಅಂತಲೂ ಹೇಳ್ತಾ ಇದ್ದಾರೆ. ಮತ್ತು ಯಾವುದು ಆಗಲ್ಲ ಅದನ್ನು ಮೈಸೂರಿಗೆ ಮಾತಾ ಆಸ್ಪತ್ರೆಗೆ ಶಿಫ್ಟ್ ಮಾಡುವಂಥ ವ್ಯವಸ್ಥೆಯನ್ನು ಮಾಡ್ತಾಯಿದ್ದಾರೆ ಅಂತ. ನಾನು ಸ್ಥಳಕ್ಕೆ ಬಂದು ಭೇಟಿ ಮಾಡಿದ್ದೀನಿ. ಇಲ್ಲಿ ನೋಡಿದ್ರೆ ಯಥಾ ಪ್ರಕಾರ ಹಂಗೆ ನಡೀತಾ ಇದೆ, ಏನು ವ್ಯತ್ಯಾಸ ಇಲ್ಲ. ಈಗ ನಡೆಯುವಂಥ ಘಟನೆ ನಡೆದಂಥ ಜಾಗನ ಪೊಲೀಸರು ಮಹಾಜರು ಮಾಡಬೇಕಾಯ್ತು. ಮಹಾಜರು ಮಾಡಿ ಅದಕ್ಕೆ ಸರ್ಕಾರದ ಸೀಲ್ ಹಾಕ್ತಾರೆ, ಹರ್ಗಾಕಿ ಸೀಲ್ ಹಾಕಬೇಕು. ಏನೂ ಹಾಕಿಲ್ಲ. ಈಗ ಆಲೆಮನೆಯವರು ಆಲೆಮನೆ ಮಾಡ್ತಾನೆ ಇದ್ದಾರೆ, ಬೆಲ್ಲ ಮಾಡ್ತಾನೆ ಇದ್ದಾರೆ. ಆ ರೂಮಲ್ಲೆಲ್ಲ ಬೆಲ್ಲನ ತೊಗೊಂಡೋಗಿ ಇಟ್ಟಿದ್ದಾರೆ. ಈಗ ಮತ್ತು ಸಾಕ್ಷಿಗಳನ್ನೆಲ್ಲ ನಾಶ ಮಾಡಿದ್ದಾರೆ. ನಾಳೆ ಕೋರ್ಟ್ಗೆ ಹೋದರೆ ಈ ಕೇಸು ಎವಿಡೆನ್ಸ್ ಕೇಳ್ತಾರೆ. ಅವರು ಲಾಯರ್ಗಳು ನೀಡ್ತಾರೆ. ಎವಿಡೆನ್ಸ್ ಕೇಳಿದಾಗ ಇಲ್ಲಿ ಅವರು ಹಾಕಿರೋ ಬಟ್ಟೆ, ಗ್ಲೌಸು, ಮೆಡಿಸನ್ನು ಏನೇನು ಯೂಸ್ ಮಾಡಿರ್ತಾರಲ್ಲ, ಅವರು ಕೈ ತೊಳ್ಕೊಳಕ್ಕೆ ಏನಾದರೂ ಇದೆಲ್ಲ ಯೂಸ್ ಮಾಡಬೇಕಲ್ಲ, ಮೆಡಿಸನ್ಸು ಆ ಥರದ್ದು ಏನೂ ಇಲ್ಲ. ಇಲ್ಲಿ ಎಲ್ಲ ಕ್ಲೀನ್ ಮಾಡಿದ್ದಾರೆ. ಪೊಲೀಸರ ನಿರ್ಲಕ್ಷ್ಯ